ಅಲ್ಲೋ ಮಗ, ಒಂದು 2 ಕೋಟಿಗೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಏನಾದರೆ ಹೇಳ. ಒಳ್ಳೆ ರಿಟರ್ನ್ಸ್ ಬರಬೇಕು, ರಿಸ್ಕ್ ತುಂಬ ಕಮ್ಮಿ ಇರಬೇಕು. 2 ಕೋಟಿನಾ? ಸರ್ಜಾಪುರ ಹತ್ರ ಹೋಗು. KADB ಅವ್ರು ಅಕ್ವಿಸಿಷನ್ ಮಾಡ್ತಾವ್ರೆ ಲ್ಯಾಂಡ್ಲ. ಅಕ್ವಿಸಿಷನ್ ಮಾಡದಿರೋ ಲ್ಯಾಂಡ್ನ ಪಟ 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 ಅಂತ JDಗೆ ಹಾಕ್ಸ್ಕೊಂಬಿಡು. 5 ಲಕ್ಷ ಗುಡ್ವಿಲ್ ಕೊಟ್ಬಿಡು. 5 ಲಕ್ಷ ಅಂದರೆ ಒಂದು 20 ಎಕರೆ ಹಾಕ್ಸ್ಕೊಂಡ್ರೆ 1 ಕೋಟಿವರೆಗೂ ಖರ್ಚಾಗುತ್ತೆ. ಇನ್ನು JD ಅಗ್ರಿಮೆಂಟಲ್ಲಿ ಒಂದು 30-40 ಲಕ್ಷ ಖರ್ಚಾಗುತ್ತೆ. ಅಷ್ಟೇ, ಮುಗೀತು. ಆಮೇಲೆ ಡೆವಲಪ್ಮೆಂಟ್ ಇರ್ತೀಯಾ? ಡೆವಲಪ್ಮೆಂಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಹೆಂಗಿದ್ರು ರೈತರು, ಅವರೇನು 5 ಲಕ್ಷ ಕೊಟ್ಟಿರ್ತೀಯ, ಅದೇನು ದೊಡ್ಡ ಅಮೌಂಟ್ ಅಲ್ಲ. ನೋಟಿಫಿಕೇಷನ್ ಬರುತ್ತೆ, ಗೌರ್ಮೆಂಟವ್ರು ಕಾಂಪನ್ಸೇಷನ್ ಕೊಡ್ತಾರೆ. 3.5 ಕೋಟಿ ಕೊಡ್ತಾರೆ. ಆಮೇಲೆ ಜಂಡ ಹಾಕ್ಕೊಂಡು ಕೂತ್ಕೋ. ನಾನು 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ, 10 ಲಕ್ಷ ಕೊಟ್ಟರೆ, ಇಲ್ಲ 10 ಲಕ್ಷ ಇನ್ವೆಸ್ಟ್ ಮಾಡಿದರೆ 20 ಲಕ್ಷ ಎಕರೆಗೆ ನನಗೆ ಕೊಟ್ಟರೆ ನಾನು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ತೀನಿ, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡಲ್ಲ ಅಂತ ಕೂತ್ಕೋ. ರೈತ ಹತ್ರ ಬೇರೆ ಆಪ್ಷನ್ ಇರೋದಿಲ್ಲ. ಬರ್ತಾರೆ ಸೆಟ್ಲ್ಮೆಂಟ್ಗೆ. ನಿನಗೇನು ಡಿಮ್ಯಾಂಡ್ ಮಾಡಿದ್ರೆ ಅದನ್ನ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಕೊಂಬಿಟ್ಟು ಗೌರ್ಮೆಂಟ್ ಹತ್ರ ಕಾಂಪನ್ಸೇಷನ್ ತೊಗೊತಾರೆ. ಹೆಂಗೆ ಬಿಸ್ನೆಸ್ ಚೆನ್ನಾಗಿದೆಯಲ್ಲ? ಜಾಯಿಂಟ್ ವೆಂಚರು. ನಮ್ಮ ರೈತರು ಯಾರು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಸೈನ್ ಆಗ್ತಾ ಇರೋದಿಲ್ಲ, ಅದರೊಳಗೆ ಅಕ್ವಿಸಿಷನ್ ಕ್ಲಾಸ್ ಅಂತ ಇರುತ್ತೆ. ಅದನ್ನು ದಯವಿಟ್ಟು ಓದಿ. 1,000-2,000 ಲಾಯರ್ ಫೀಸ್ ಹತ್ರ ಹೋಗುತ್ತೆ. ಒಬ್ಬ ಲಾಯರ್ ಹತ್ರ ಹೋಗ್ಬಿಟ್ಟು ವೆರಿಫೈ ಮಾಡ್ಕೊಂಡು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಸ್ಪೆಷಲಿ ಅಕ್ವಿಸಿಷನ್ ಕ್ಲಾಸ್ಗೆ, ಹೆಂಗೂ KADB ಅಕ್ವಿಸಿಷನ್ ಮಾಡ್ತಾ ಇರೋದ್ರಿಂದ ಅಕ್ವಿಸಿಷನ್ ಕ್ಲಾಸ್ಗೆ ಬೇಕಾಗಿರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ನಮ್ಮ ರೈತರ ಪರವಾಗಿದೆಯಾ ಅಂತ 100ಕ್ಕೆ 100 ಬಾರಿ ಯೋಚನೆ ಮಾಡಿಬಿಟ್ಟು ಆಮೇಲೆ ಸೈನ್ ಮಾಡಿ JD ಅಗ್ರಿಮೆಂಟ್ಸ್.